ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಇನ್ಸೈಟ್ ರಶ್ ಕನ್ನಡ. ನಾನು ಭಾವನಾ ಆರ್ ಗೌಡ. ಹೊಟ್ಟೆ ಉರಿಯುತ್ತೆ, ಸಂಕಟ ಆಗುತ್ತೆ. ಹಿಂದೂಗಳಾದ ನಾವು ಎಂಥ ಮುಟ್ಟಾಳ್ರು ಅಂತ ಅನಿಸ್ಬಿಡುತ್ತೆ. ಎಕ್ಸ್ಪೆಷಲಿ ಹೆಣ್ಣು ಹೆತ್ತಿರೋ ಹಿಂದೂ ಪೋಷಕರು ನೋಡಿ, ಫ್ರೀಡಮ್ ಅನ್ನೋ ಹೆಸರಲ್ಲಿ ತಮ್ಮ ಮಗಳ ಜೀವನದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನೇ ಯಾರೂ ತಿಳ್ಕೊಳ್ತಾ ಇಲ್ಲ. ತುಂಬ ಮಾತಾಡೋಕಿದೆ. ಮೊದಲು ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಅನ್ನೋದನ್ನ ಒಮ್ಮೆ ತೋರಿಸ್ತೀನಿ. ಈ ವಿಡಿಯೋ ನೋಡಿದ ಮೇಲೆ ನಮಗೇನೋ ಸಂಬಂಧ ಇಲ್ಲ ಅಂತ ಅಂದ್ಕೊಂಡ್ರೆ ನಮ್ಮಷ್ಟು ಮುಟ್ಟಾಳ್ರು ಮತ್ತೊಬ್ರು ಇರೋಕ್ಕೆ ಸಾಧ್ಯನೇ ಇಲ್ಲ. ಮೊದಲನೇ ಕೇಸ್ ನಾಸಿಕ್ TCS ಕಂಪನಿಯಲ್ಲಿ ನಡೆದಿರೋದು. ಅಬ್ಬಾ, ಎಂಥ ಕೇಸ್ ಅಂತೀರಾ? ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್, ಮೊನ್ನೆ ಜಿಮ್ ಜಿಹಾದ್, ಈಗ ಇದು ಕಾರ್ಪೊರೇಟ್ ಜಿಹಾದ್. ಮಹಾರಾಷ್ಟ್ರದ ನಾಸಿಕ್ನ ಇಂದಿರಾನಗರದಲ್ಲಿರುವ TCS BPO ಕೇಂದ್ರ ಕಚೇರಿ ಇದು. ಇಡೀ ಪ್ರಕರಣ ಬೆಳಕಿಗೆ ಬಂದಿದ್ದು ಒಬ್ಬ ಉದ್ಯೋಗಿ ಹುಡುಗಿಯ ತಂದೆ ತಾಯಿಯ ಜಾಗರೂಕತೆಯಿಂದ. ಆ ತಂದೆಗೆ ತಮ್ಮ ಮಗಳಲ್ಲಿ ಆಗ್ತಿದ್ದ ಚೇಂಜಸ್ ಗೊತ್ತಾಗುತ್ತೆ. ಅಂದರೆ ಬೆಳಗಿನ ಜಾವ ಸೂರ್ಯೋದಯಕ್ಕೂ ಮುಂಚೆನೇ ಏಳೋದು, ಅಂದರೆ ಸುಮಾರು 4:15 5 ಗಂಟೆ ಹೊತ್ತಿಗೆ ಎದ್ದುಬಿಟ್ಟು ಊಟ ಮಾಡ್ತಾ ಇದ್ಲು ಆ ಹುಡುಗಿ. ಕೇಳಿದರೆ ಹಸಿವಾಗ್ತಿದೆ ಅಂತ ಕಾರಣನೂ ಕೂಡ ಕೊಡ್ತಾ ಇದ್ಲು. ಒಂದಿನ ಏನೋ ನಡೆಯುತ್ತೆ, ಎರಡನೇ ದಿನಾನೂ ನಡೆಯುತ್ತೆ. ಆದರೆ ರಂಜಾನ್ ಟೈಮಲ್ಲಿ ದಿನ ಇಡೀ ಉಪವಾಸ ಇರೋದು, ಬೆಳಗಿನ ಜಾವ ಎದ್ದು ಊಟ ಮಾಡೋದು ಮಾಡ್ತಾ ಇದ್ಲು. ಹೀಗೆ ತಂದೆ ತಾಯಿ ಮಗಳನ್ನ ತುಂಬ ಗಮನಿಸ್ತಾರೆ. ಆಗ ಅವ್ರಿಗೆ ಅರ್ಥ ಆಗುತ್ತೆ, ಒಂದು ದಿನ ಆಕೆ ತನ್ನ ರೂಮಲ್ಲಿ ನಮಾಜ್ ಮಾಡ್ತಾ ಇರೋದು ಕಂಡು ಬರುತ್ತೆ. ಯೋಚನೆ ಮಾಡಿ, ಆ ತಂದೆಗೆ ಹೆಂಗಾಗಿರ್ಬೇಡ ಅಂತ ಕೂಡಲೇ ಮಗಳ ಜೊತೆ ಕೆಲಸ ಮಾಡ್ತಿದ್ದವರನ್ನ ವಿಚಾರಿಸ್ತಾರೆ. ಆಗ ನೋಡಿ, ಕಚೇರಿ ಒಳಗಡೆನೆ ನಡೀತಾ ಇದ್ದಂತಹ ಸತ್ಯಗಳು ಹೊರಗೆ ಬಂದಿರೋದು. ಆಫೀಸಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತಹ ಕೆಲವು ಟೀಮ್ ಲೀಡರ್ಗಳು ಏನು ಮಾಡ್ತಾ ಇದ್ರು ಅಂದರೆ, ಹಿಂದೂ ಹುಡುಗಿಯರನ್ನ ಟಾರ್ಗೆಟ್ ಮಾಡಿಕೊಂಡು ವ್ಯವಸ್ಥಿತವಾಗಿ ಕಿರುಕುಳವನ್ನು ನೀಡ್ತಾ ಬರ್ತಿದ್ರು ಅನ್ನೋದು ತನಿಖೆಯಿಂದ ಬಯಲಾಗುತ್ತೆ. ಹೆಂಗೆ ನಡೀತಾ ಇತ್ತು ಅದೆಲ್ಲ ಅಂದರೆ, ಇದರಲ್ಲಿ ಒಬ್ಬ ಟೀಮ್ ಲೀಡರ್ ಮುಸ್ಲಿಂ. ರಜೆ ಬೇಕು ಅಂದರೆ ಹಿಂದೂ ಹುಡುಗಿಯರು ಅವನ ಹತ್ರನೇ ಕೇಳಬೇಕು. ಆಗ ಅವಳಿಗೆ ಇನ್ನೂ ಹೆಚ್ಚು ಕೆಲಸ ಕೊಟ್ಟು ಹಿಂಸೆ ಕೊಡೋದು. ಅಕಸ್ಮಾತ್ ಏನಾದರೂ ಇವರ ಕೈಯಲ್ಲಿ ಪ್ಯೂರ್ ವೆಜಿಟೇರಿಯನ್ ಹಿನ್ನೆಲೆಯಿಂದ ಬಂದಂತಹ ಹುಡುಗಿರು ಸಿಕ್ಕರೆ ಸಾಕು, ಅವರಿಗೆ ಬಲವಂತವಾಗಿ ನಾನ್ ವೆಜ್ಜನ್ನು ತಿನ್ನಿಸೋದು. ಅದರಲ್ಲೂ ವಿಶೇಷವಾಗಿ ಬೀಫ್ ಅಂದರೆ ದನದ ಮಾಂಸವನ್ನು ತಿನ್ನೋಕೆ ಒತ್ತಾಯ ಮಾಡ್ತಾಯಿದ್ರು. ಇದನ್ನು ತಿಂದರೆ ಮಾತ್ರ ನೀವೆಲ್ಲರೂ ಸೆಕ್ಯುಲರ್ ಅಂತ ಹೇಳ್ತಾ ಇದ್ರು. ನಿಧಾನಕ್ಕೆ ಹಿಂದೂ ದೇವರುಗಳ ಬಗ್ಗೆ ಮತ್ತು ಧಾರ್ಮಿಕ ಆಚರಣೆಗಳ ಬಗ್ಗೆ ಕೆಟ್ಟದಾಗಿ ಮಾತಾಡೋಕ್ಕೆ ಶುರು ಮಾಡ್ತಿದ್ರಂತೆ. ಕೊನೆಗೆ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗುವಂತೆ, ನಮಾಜ್ ಮಾಡುವಂತೆ ಒತ್ತಾಯ ಮಾಡ್ತಿದ್ರಂತೆ. ಇದಾದ್ಮೇಲೆ ಅವ್ರದ್ದು ಪ್ಲಾನಿಂಗ್ ಏನಪ್ಪ ಅಂತ ಅಂದರೆ, ಟೀಮ್ ಔಟಿಂಗ್ಗೋಸ್ಕರ ತ್ರಯಂಬಕೇಶ್ವರ ಬಳಿಯ ರೆಸಾರ್ಟ್ಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಹುಡುಗಿಯರ ಅಶ್ಲೀಲ ಅಥವಾ ಒಂದು ರೀತಿ ಅಪೇಕ್ಷಾರ್ಹ ವಿಡಿಯೋಗಳನ್ನು ರೆಕಾರ್ಡ್ ಮಾಡ್ಕೊಳ್ತಾ ಇದ್ರು. ಈ ವಿಡಿಯೋಗಳನ್ನು ಇಂಟರ್ನೆಟ್ಗೆ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿ ಹೆದರಿಸಿ ಅವರನ್ನು ಇಸ್ಲಾಂ ಪದ್ಧತಿಗಳನ್ನು ಪಾಲಿಸುವಂತೆ ಬಲವಂತವಾಗಿ ಪೀಡಿಸ್ತಾ ಇದ್ರು. ಹೀಗೆ ಸಾಕಷ್ಟು ಹುಡುಗಿರು ಬಹಳ ಭಯದಿಂದ ಹಿಜಾಬ್ ಮತ್ತು ನಿಕಾಬ್ ಧರಿಸಿ ತಮ್ಮ ಟೀಮ್ ಲೀಡರ್ಗಳಿಗೆ ಸೆಲ್ಫಿ ಕಳಿಸ್ತಾ ಇದ್ರು. ಬೇಕಾದಷ್ಟು ಫೋಟೋಗಳು ಆರೋಪಿಗಳ ಮೊಬೈಲಲ್ಲಿ ಪೊಲೀಸರಿಗೆ ಸಿಕ್ಕಿದೆ. ಇದನ್ನೆಲ್ಲ ಸಂತ್ರಸ್ತ ಹುಡುಗಿಯರು ಕಂಪನಿಯ HR ಅಂದರೆ ನಿಧಾ ಖಾನ್ ಮತ್ತು AGM ಅಶ್ವಿನಿ ಚೈನಾನಿ ಅವರಿಗೆ ಅಧಿಕೃತವಾಗಿ ಮೇಲ್ ಮಾಡಿ ಕಂಪ್ಲೇಂಟನ್ನು ಕೂಡ ಕೊಡ್ತಾರೆ. ಆದರೆ ಅವರು ಈ ಹುಡುಗಿಯರಿಗೆ ಅಂದರೆ ಯಾರ್ಯಾರು ಪಾಪ ಇಷ್ಟನ್ನೆಲ್ಲ ಅನುಭವಿಸಿದಾರಲ್ವಾ, ಅವರಿಗೆ ನ್ಯಾಯ ಕೊಡಿಸೋಕ್ಕಿಂತ ಮುಂಚೆ ಇವ್ರು ಏನು ಮಾಡಿದ್ರು ಅಂದರೆ, ಅದ್ರ ಬದಲಾಗಿ ಆರೋಪಿಗಳ ಪರವಾಗಿ ಅವರು ಮಾತಾಡಿದ್ರಂತೆ. ನೋಡಿ, HR ನಿಧಾ ಖಾನ್ ಆರಾಮಾಗಿ ಹೇಳ್ಬಿಡ್ತಾರೆ, ಆಫೀಸ್ ಅಂದಮೇಲೆ ಇದೆಲ್ಲ ಇದ್ದೇ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ನಾಸಿಕ್ ಪೊಲೀಸರು ಈ ಪ್ರಕರಣವನ್ನು ತುಂಬ ಜಾಣತನದಿಂದ ನಿಭಾಯಿಸ್ತಾರೆ. ಇದು ಇಲ್ಲಿ ಬಹಳ ಮುಖ್ಯ. ಪೊಲೀಸರ ಜಾಣತನ ಎಷ್ಟು ಅನ್ನೋದು ನಮಗಿಲ್ಲಿ ಅರ್ಥ ಆಗುತ್ತೆ. ಹೀಗೆಲ್ಲ ಆಗ್ತಿದೆ ಅಂತ ಪೊಲೀಸರಿಗೆ ಗೊತ್ತಾದಾಗ ಅವರು 4 ಜನ ಮಹಿಳಾ ಕಾನ್ಸ್ಟೇಬಲ್ಗಳನ್ನು ಕಂಪನಿಯೊಳಗೆ ಮಾರು ವೇಷದಲ್ಲಿ ಕಳಿಸ್ತಾರೆ. ಹೌಸ್ ಕೀಪಿಂಗ್ ಸಿಬ್ಬಂದಿಗಳಾಗಿ, ಅಂದರೆ ಒಬ್ಬೊಬ್ಬರು ಕಸ ಗುಡಿಸೋರು, ಒಬ್ಬರು ಟಾಯ್ಲೆಟ್ ಕ್ಲೀನ್ ಮಾಡೋರು, ಒಬ್ಬೊಬ್ಬರು ಟೀ ಕಾಫಿ ಕೊಡೋದ್ರ ವೇಷದಲ್ಲಿ ಒಂದು 15 ದಿನ ಅಲ್ಲಿ ಇದ್ಕೊಂಡು ಏನೇನಾಗುತ್ತೆ ಅನ್ನೋಂಥದ್ದನ್ನು ನೋಡ್ತಾರೆ. ಎಲ್ಲ ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾರೆ. ಅದಾದಮೇಲೆ ಒಬ್ಬನನ್ನು ಲಾಕ್ ಮಾಡಿ ಇಟ್ಕೊಳ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ 14 FIRಗಳು ದಾಖಲಾಗಿದೆ. ಅನೇಕರನ್ನ ಅರೆಸ್ಟ್ ಕೂಡ ಮಾಡ್ತಾರೆ. ನೋಡಿ, ಈ ಅರೆಸ್ಟ್ ಆದವರ ಪಟ್ಟಿಯಲ್ಲಿ ಟೀಮ್ ಲೀಡರ್ಗಳಾದ ಆಸಿಫ್ ಅನ್ಸಾರಿ, ಶಫಿ ಶೇಖ್, ರಜಾ ಮೆಮೋನ್, ಶಾರುಖ್ ಕುರೇಶಿ, ತೌಸಿಫ್ ಅತಾರ್, ದಾನಿಶ್ ಮತ್ತು ಕಂಪನಿಯ AGM ಅಶ್ವಿನಿ ಚೈನಾನಿ ಎಲ್ಲರೂ ಕೂಡ ಸೇರ್ಕೊಂಡಿದ್ರು. ಇಲ್ಲಿ ಪ್ರಕರಣದ ಪ್ರಮುಖ ಆರೋಪಿಯಾದ HR ನಿಧಾ ಖಾನ್ ಸದ್ಯ
ತಲೆ ತಪ್ಪಿಸ್ಕೊಂಡಿದ್ದಾರೆ, ಅಂದರೆ ತಲೆ ಮರೆಸ್ಕೊಂಡಿದ್ದಾರೆ. ಹೇಗೆ ತಪ್ಪಿಸ್ಕೊಂಡಿದ್ದಾರೆ ಅಂದರೆ, ಆಕೆ ಎಲ್ಲಿದ್ದಾಳೆ ಅಂತ ಗೊತ್ತಿದೆ, ಆದರೆ ಹಿಡಿಯೋಕೆ ಆಗ್ತಾ ಇಲ್ಲ. ಒಂದು ಮುಸ್ಲಿಂ ಏರಿಯಾದಲ್ಲಿ ಬುರ್ಕಾ ಹಾಕ್ಕೊಂಡು ಓಡಾಡ್ತಿದ್ದಾಳೆ. ಆದರೆ ಯಾವ ಬುರ್ಕಾ ಹಿಂದೆ ಯಾರು ಇದ್ದಾರೆ ಅನ್ನೋದು ಹೇಗೆ ಗೊತ್ತಾಗ್ಬೇಕು ಹೇಳಿ? ಇಷ್ಟು ದಿನ ಜಿಮ್ನಲ್ಲಿ ಬರೋ ಹುಡುಗಿಯರನ್ನ ಹಿಂಗೆ ಟ್ರ್ಯಾಪ್ ಮಾಡೋದು ಅಂತ ನೋಡ್ತಾ ಇದ್ವಿ, ದುಡ್ಡು ಕೊಟ್ಟು ಮನಿ ಜಿಹಾದ್ ಮಾಡೋದನ್ನ ನೋಡಿದ್ವಿ. ಆದರೆ ಇದು ಕಂಪ್ಲೀಟ್ ಡಿಫ್ರೆಂಟ್, ಕಾರ್ಪೊರೇಟ್ ಜಿಹಾದ್. ಇನ್ನೊಂದು ಕಡೆ ಅಮರಾವತಿ ಫೈಲ್ಸ್, ಕೇವಲ 19 ವರ್ಷದ ಒಬ್ಬ ಯುವಕ. ಆದರೆ ಅವನ ಮೊಬೈಲ್ನಲ್ಲಿ ಲ್ಯಾಪ್ಟಾಪ್ನಲ್ಲಿ ಸಿಕ್ಕಿದ್ದೇನು ಗೊತ್ತಾ? 180 ಹುಡುಗಿಯರು ಮತ್ತು 350ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು. ಈ ಕತೆ ಶುರುವಾಗೋದು ಅಮರಾವತಿಯ ಪರತ್ವಾಡ ಮತ್ತು ಅಚಲಾಪುರದ ಗಲ್ಲಿಗಳಿಂದ. ಅಯಾನ್ ಅಹಮದ್ ಅನ್ನೋ ವ್ಯಕ್ತಿ, ಅಂದ್ರೆ ಇವನು ಕಿರಾತಕ ಅಂತಾನೆ ಹೇಳ್ಬೋದು, ಇನ್ಸ್ಟಾಗ್ರಾಮ್ ಮತ್ತು ಸ್ನ್ಯಾಪ್ಚಾಟ್ ಅನ್ನ ಇವನು ತನ್ನ ವೆಪನ್ ಆಗಿ ಮಾಡ್ಕೊಂಡಿದ್ದ. ಇವನ ಗುರಿ ಆಗಿದ್ ಯಾರು ಗೊತ್ತಾ? ಕೋಚಿಂಗ್ ಕ್ಲಾಸ್ಗಳಿಗೆ ಹೋಗೋಕೆ ಮನೆಯಿಂದ ಹೊರ ಬರ್ತಿರುವಂತಹ ಅಮಾಯಕ ಹುಡುಗಿರು. ಈ ಅಯಾನ್ ಏನ್ ಮಾಡ್ತಿದ್ದ ಗೊತ್ತಾ? ನಾನು ತುಂಬಾ ಶ್ರೀಮಂತ ಅಂತ ತೋರ್ಸ್ಕೊಳ್ತಾ ಇದ್ದ. ಐಷಾರಾಮಿ ಬೈಕು, ದುಬಾರಿ ಕೆಫೆಗಳಿಗೆ ಹುಡುಗಿರನ್ನ ಕರ್ಕೊಂಡು ಹೋಗ್ತಾ ಇದ್ದ. ಹೀಗೆ ಸುಳ್ಳು ಮೆಸೇಜ್ ಅನ್ನ ಕಳಿಸ್ಬಿಟ್ಟು, ಅಂದ್ರೆ ಒಂದು ಸುಳ್ಳು ಇಮೇಜ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಹುಡುಗಿರನ್ನ ನಂಬಿಸಿ ಅದರಲ್ಲಿ ಗೆಲ್ತಾ ಇದ್ದ. ಒಮ್ಮೆ ಸ್ನೇಹ ಪ್ರೇಮವಾಗಿ ಬದಲಾದ ಮೇಲೆ ಅವನು ತನ್ನ ಅಸಲಿ ಆಟವನ್ನು ಶುರು ಮಾಡ್ತಿದ್ದ. ವಿಡಿಯೋ ಕಾಲ್ ಅಥವಾ ಚಾಟಿಂಗ್ ಸಮಯದಲ್ಲಿ ಹುಡುಗಿಯರು ಕಳಿಸುವ ಒನ್ ಟೈಮ್ ವ್ಯೂ ಇಟ್ಬಿಟ್ಟು ಏನೇನು ವಿಡಿಯೋ ಕಳಿಸ್ತಾರಲ್ವಾ, ಮತ್ತು ಹಾಗೆ ಇನ್ನೊಂದು ಫೋನನ್ನು ಬಳಸ್ಕೊಂಡು ಅವನು ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಳ್ತಿದ್ದ. ಈ ಹುಡುಗಿರು ಏನು ಅನ್ಕೊಳ್ತಾ ಇದ್ರು, ಒನ್ ಟೈಮಲ್ಲಿ ಏನೋ ಒಂದು ಪರ್ಸ್ನಲ್ ಆಗಿ ಏನೋ ಒಂದು ವಿಡಿಯೋ ಕಳಿಸಿದ್ರೆ ಓಕೆ, ಒಂದ್ಸಲ ನೋಡಿದ ಮೇಲೆ ಅದು ಡಿಲೀಟ್ ಆಗುತ್ತೆ ಅನ್ನುವಂತಹ ನಂಬಿಕೆ ಅವ್ರಿಗಿರ್ತಾ ಇತ್ತು. ಆದರೆ ಅಯಾನ್ ಆ ನಂಬಿಕೆಗೆ ಕನ್ನ ಹಾಕ್ತಾ ಇದ್ದ. ಬೇರೆ ರಾಜ್ಯದ್ದೆಲ್ಲೋ ನಾವು ನೋಡೋದು ಬೇಡ, ನಮ್ಮ ಕೊಪ್ಪಳದಲ್ಲಿ ಒಂದು ಮುಸ್ಲಿಂ ಹುಡುಗನ ಫೋನ್ನಲ್ಲಿ 9700 ವಿಡಿಯೋಗಳು ಮತ್ತು 7000 ಫೋಟೋಗಳು ಸಿಗುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಹೊಟ್ಟೆ ಉರಿಯಲ್ವಾ? ಎಷ್ಟು ವ್ಯವಸ್ಥಿತವಾಗಿ ನಮ್ಮ ಹೆಣ್ಣು ಮಕ್ಕಳನ್ನ ಟ್ರ್ಯಾಪ್ ಮಾಡ್ತಾ ಇದ್ದಾರೆ. ಆದರೆ ಇದ್ರ ಬಗ್ಗೆ ಯಾವ ಸೋಕಾಲ್ಡ್ ಜಾತ್ಯತೀತರು ಕೂಡ ಮಾತಾಡಲ್ಲ, ಮಹಿಳಾ ಆಯೋಗದವರು ಕೂಡ ಇದಕ್ಕೆ ಬರಲ್ಲ. ಹಾಗಾದರೆ ಇಲ್ಲಿ ತಪ್ಪು ಯಾರ್ದು? ಜಿಹಾದಿಗಳದ್ದ? ಖಂಡಿತ ಇಲ್ಲ, ನಮ್ಮ ಹಿಂದೂ ಹೆಣ್ಮಕ್ಳದ್ದು. ಜೊತೆಗೆ ಅವರ ಜೀವನದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳಕ್ಕಾಗದ ಪೋಷಕರದ್ದು. ಮಗಳು ಎಲ್ಲಿಗೆ ಹೋಗ್ತಿದ್ದಾಳೆ, ಏನು ಮಾಡ್ತಿದ್ದಾಳೆ ಅನ್ನೋದನ್ನ ಒಂದು ದಿನ ಕೂಡ ಗಮನಿಸಲ್ಲ. ಕ್ಲೋಸ್ ಫ್ರೆಂಡು, ಆಫೀಸ್ ಕೊಲೀಗ್ ಅಂತ ಹೇಳಿ ಸುತ್ತಾಡಿದ್ರೆ ಇದು ಕಾಮನ್ ಜನ್ರೇಷನ್ ಅಂತ ಮನೆಯವರು ಕೂಡ ಸುಮ್ಮನಾಗ್ಬಿಡ್ತಾರೆ, ಮನೆ ಒಳಗೂ ಕೂಡ ಸೇರಿಸ್ಕೊಬಿಡ್ತಾರೆ. ವಯಸ್ಸಿಗೆ ಬಂದ ಮಗಳ ಫೋನನ್ನು ಏನಾದರೂ ಚೆಕ್ ಮಾಡಿದರೆ ಅಯ್ಯೋ ನನ್ನ ಮೇಲೆ ನನ್ನ ಪೋಷಕರೇ ಅನುಮಾನ ಪಡ್ತಿದ್ದಾರೇನೋ ಅಂತ ಅವಳು ಅನ್ಕೋಬಿಡ್ತಾಳೆ ಅನ್ನೋ ಭಯ. ಆದರೆ ಇದು ಅನುಮಾನ ಅಲ್ಲ, ಜಾಗ್ರತೆ ಅನ್ನೋದು ಯಾರಿಗೂ ಕೂಡ ಅರ್ಥ ಆಗಲ್ಲ. ಈಗಲೂ ನೋಡಿ, ಇದನ್ನ ನೋಡಿದ ಮೇಲೂ ಕೂಡ ಅಲ್ಲೆಲ್ಲೋ ಆಗಿದ್ದು ಇಲ್ಲೇನು ಹಾಗೆ ಆಗಲ್ಲ ಅಂದ್ಕೊಂಡು ಕೇರ್ಲೆಸ್ ಆಗಿ ಇದ್ಬಿಡೋದು. ಇದೇ ಕೇರ್ಲೆಸ್ ನಾಳೆ ನಿಮ್ಮ ಮನೆ ಮಗಳ ಜೀವನ, ಇಡೀ ಕುಟುಂಬದ ಭವಿಷ್ಯವನ್ನೇ ಬಲಿ ತೆಗೆದುಕೊಳ್ಳುತ್ತೆ. ಸೊ ಬಿ ಕೇರ್ಫುಲ್. ಜೈ ಹಿಂದ್.